ವಾಗ್ದಾನ ನೆರವೇರಲು ಕಾದಿದ್ದವರು. ಅಬ್ರಹಾಮನಿಗೆ ನಾನಿನನ್ನು ದೊಡ್ಡ ಜನಾಂಗ ಆಗುವಂತೆ ಮಾಡುವೆನು ಎಂದು 75ನೇ ವಯಸ್ಸಿನಲ್ಲಿ ಕರ್ತನು ವಾಗ್ದಾನ ಮಾಡಿದ್ನು. ಅವರ 100 ವಯಸ್ಸಿನಲ್ಲಿರುವಾಗಲೇ ವಾಗ್ದಾನ ನೆರವೇರಿತು. ಇಸಾಕನು ಜನಿಸಿದ್ನು. ಅವರು 25 ವರ್ಷ ಕಾದಿದ್ರು. ಇಸಾಕನಿಗೆ ವಿವಾಹವಾದಾಗ ಅವ್ರ ವಯಸ್ಸು 40. ಆದ್ರೆ ಎಸಾವ ಯಾಕೋಬ ಎನ್ನುವಂತಹ ಅವಳಿ ಮಕ್ಕಳು ಅವರಿಗೆ ಜನಿಸಿದಾಗ ಅವ್ರ ವಯಸ್ಸು 60. ಅವರು 20 ವರ್ಷ ಕಾದಿದ್ರು. ಯೋಸೇಫ 17 ವರ್ಷ ವಯಸ್ಸಿನಲ್ಲಿರುವಾಗಲೇ ಕನಸಿನಲ್ಲಿ ತನ್ನ ತಂದೆ ತಾಯಿ ಹಾಗೂ ಸಹೋದರರು ಅವರಿಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾರೆ ಅಂತ ವಾಗ್ದಾನ ಮಾಡಿದ್ರು. ಅವರು ಐಗುಪ್ತಕ್ಕೆ ಗುಲಾಮನಾಗಿ ಹೋಗಿ ಸರ್ವಾಧಿಕಾರಿ ಆದ್ಮೇಲೆ 37 ವರ್ಷ ವಯಸ್ಸಿನಲ್ಲಿರುವಾಗಲೇ ಅವರ ಸಹೋದರರು ಬಂದು ನಮಸ್ಕರಿಸಿದ್ರು. ಅವರು 20 ವರ್ಷ ಕಾದಿದ್ರು. ದಾವೀದ ಇನ್ನು ಯುವಕನಾಗಿರುವಾಗಲೇ ಪ್ರವಾದಿಯಾದ ಸಮುವೇಲನಿಂದ ಅರಸನಾಗಿ ಅಭಿಷೇಕಿಸಲ್ಪಟ್ರು. ಏನಿಲ್ಲ ಅಂದ್ರೆ ಸುಮಾರು 17ರಿಂದ 20 ವರ್ಷ ಇದ್ದಿರಬಹುದು. ಆದ್ರೆ ದಾವೀದ ಅರಸನಾದಾಗ ಅವರಿಗೆ 30 ವರ್ಷ. ಅವರು 10 ವರ್ಷ ಕಾದಿದ್ರು. ನಿಮ್ಮ ಜೀವಿತದಲ್ಲಿಯೂ ದೇವ್ರು ವಾಗ್ದಾನ ಮಾಡಿದರೆ ಆದ್ರೆ ಇನ್ನು ನೆರವೇರಿಲ್ಲ ಅಂತ ಕೊರಗ್ತಾ ಇದ್ದೀರಾ? ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ತಡವಾದ್ರೂ ಖಂಡಿತವಾಗಿಯೂ ನೆರವೇರಿಸ್ತಾರೆ. ನಂಬಿಕೆಯಿಂದ ಕಾದಿರೋಣ.